ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ವಿಧಾನಸೌಧಕ್ಕೆ ತೆರಳುತ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಹಿನ್ನೆಲೆ ವಿಧಾನಸೌಧದ ಕಡೆಗೆ ಬರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಕೆಸಿ ವೇಣುಗೋಪಾಲ್, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ. ಈಗ ಆಲ್ರೆಡಿ ಕೇಂದ್ರದಿಂದ ಕೇಂದ್ರ ಅಂತ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಜಯರಾಮ್ ರಮೇಶ್ ಅವರನ್ನ ಈಗ ವೀಕ್ಷಕರನ್ನಾಗಿ ಕಳಿಸಿದ್ದಾರೆ. ಇರ್ಲಿ ಬಿಡಿ, ಇರ್ಲಿ. ನಾನು ಹೋಗಿಲ್ಲ. ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಕೆಂಗಲ್ ಹನುಮಂತಯ್ಯನವರ ನಂತರ ನಮ್ಮ ಜಿಲ್ಲೆ ಇವಾಗ ಎರಡನೇ ಮುಖ್ಯಮಂತ್ರಿಯನ್ನ ನೋಡ್ತಾ ಇದ್ದೀವಿ. ಅದು ನೀವುಗಳೇ ಅದನ್ನ ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಮಾಡಿದವರು. ವಿರೋಧ ಪಕ್ಷದವರು ಅದ್ರ ಬಗ್ಗೆ ಆಸೆ ಆಗಿದ್ರು. ಬಹುಶಃ ಅವ್ರಿಗೆ ಎಲ್ರಿಗೂ ಕೂಡ ಇವತ್ತು ನಿರಾಸೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದೆಲ್ಲ ನಿರೀಕ್ಷೆ ಅದ್ರ ಪಾಡ್ಗಂತ ನಡ್ಕೊಂಡು ಹೈಕಮಾಂಡ್ ಬಿಟ್ಟಿದ್ದು. ಏನೇ ಇಲ್ಲ, ಬಹುತೇಕ ಡಿ ಕೆ ಶಿವಕುಮಾರ್ ಅವ್ರನ್ನ ಸೂಚಿಸ್ತಾರೆ. ಒಬ್ರು ಹಿರಿಯರು, ಒಬ್ರು ಅನುಮೋದಿಸ್ತಾರೆ. ಇನ್ನು ಬೇರೆ ಏನೂ ಇಲ್ಲ. ಏನಿಲ್ಲ. 15 ನಿಮಿಷಕ್ಕೆ ಶಾಸಕಾಂಗ ಸಭೆ ಚಿಕ್ಕಮಗಳೂರಿಗೆ ಮಲ್ನಾಡಿಗೆ ಈ ಸತಿ ಒಂದು ಬೇಕೇ ಬೇಕು ಅನ್ನೋ ನಾನು ವೈಯಕ್ತಿಕವಾಗಿ ಮೊದಲಿಂದಾನೇ ಹೇಳಿದ್ದೀನಿ. ಕಾರ್ಯಕರ್ತರಿಗೆ ಬೋರ್ಡ್ ಕೊಡಿ, ನಮ್ಮ ಪಕ್ಷದ ಸೀನಿಯರ್ MLA-ಗಳಿಗೆ ಮಂತ್ರಿಗಿರಿ ಕೊಡಿ, ನಮಗೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಕ್ ಅನುದಾನ ಕೊಡಿ. ಖಂಡಿತ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಒಳ್ಳೆ ಆಡಳಿತ ಕೊಟ್ಟು ನಮಗೆ ಮತ್ತೆ ಅಧಿಕಾರಕ್ಕೆ ತರ್ತಾರೆ. ಅವರು ಹಿರಿಯರಿದ್ದಾರೆ, ಅವ್ರು ಆದ್ರೆ ಒಳ್ಳೇದು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆಗ್ತಾ ಇದೆ. ಜನರಲ್ ಸೆಕ್ರೆಟರಿ AICC ಸುರ್ಜೇವಾಲಾ ಇರ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ, ನೂತನ ಮುಖ್ಯಮಂತ್ರಿ ಆಗೋರು ಡಿ ಕೆ ಶಿವಕುಮಾರ್ ಇರ್ತಾರೆ, ಶಾಸಕ ಪಕ್ಷದ ಎಲ್ಲ MLA, MLCs, MPs ಇರ್ತಾರೆ. ಅಲ್ಲೇ ನಾವು ಹೊಸ ನಾಯಕರನ್ನ ಆಯ್ಕೆ ಮಾಡ್ತೀವಿ. ಸರ್, ಮುಂದಿನ ಪ್ರಕ್ರಿಯೆ ಅಂದ್ರೆ ಹೊಸ ಸಂಪುಟ ಹಿರಿಯರು ಇರಬೇಕು. ನೋಡ್ರಿ, ಅದು ಪಕ್ಷಕ್ಕೆ ಮತ್ತು ಮುಖ್ಯಮಂತ್ರಿ ಬಿಟ್ಟಿದ ವಿಷಯ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಬಂದಿದ್ದಾರೆ ಡಿಮಾಂಡ್ ಇದ್ದೇ ಇರುತ್ತೆ. ಎಲ್ಲ ಸಮುದಾಯದ ಡಿಮಾಂಡ್ ಇರುತ್ತೆ, ನಿಜ ಇದೆ. ಎಲ್ಲ ಪಾರ್ಟಿ ಲೀಡರ್ಗಳೆಲ್ಲ ಸೊ ಇನ್ನೇನು CLP ಸಭೆ ಆರಂಭ ಆಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇಬ್ರು ಕೂಡ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಜಯರಾಮ್ ರಮೇಶ್ ಕೂಡ ಈಗ ಆಲ್ರೆಡಿ ಕೇಂದ್ರದ ಕಡೆಯಿಂದ ವೀಕ್ಷಕರಾಗಿ ಆಗಮಿಸಿದ್ದಾರೆ. ಹಿರಿಯ ಶಾಸಕರುಗಳೆಲ್ಲ ಹೇಳ್ತಾ ಇದ್ದಂಥದ್ದು ಒಂದೇ, ನಾವು ಕೂಡ ಈ ಬಾರಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ, ನಮಗೊಂದು ಅವಕಾಶ ಸಿಗ್ಬೋದು ಮಂತ್ರಿಗಿರಿಗೆ ಅಂತ ಹೇಳ್ಕೊಂಡು ಅಂತೇಳಿ. ಎಕ್ಸೆಪ್ಟ್ ಇಲ್ಲಿ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಒಬ್ರನ್ನ ಬಿಟ್ರೆ, ತಮ್ಮಯ್ಯ ಒಂದು ಬಹಳ ಕ್ಲಿಯರ್ ಇದ್ದಾರೆ. ಅದೇನು ಅಂತ ಅಂದ್ರೆ, ಸೀನಿಯರ್ಸ್ಗೆ ಸಚಿವ ಸ್ಥಾನ ಕೊಡಿ,
ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ, ನಮಗೆ ಫಸ್ಟ್ ಟೈಮ್ ಗೆದ್ದಿದೀವಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ ಒಳ್ಳೆ ಅನುದಾನ ಕೊಡಿ, ಅಷ್ಟೇ ನಾನು ಕ್ಲಿಯರ್ ಇದ್ದೀನಿ ಅಂತ ಹೇಳ್ಕೊಂಡು ಯತೀಂದ್ರ ಸಿದ್ದರಾಮಯ್ಯ ಕೂಡ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ನೀವು. See, we have come to attend the CLP meeting. The agenda of the CLP meeting is to select the leader of the legislative party. For that we have come. Whoever the party proposes, we will back them. That I don't know. That I don't know. That I don't know. ಬಂದ್ ಮಾಡಿ ಊಹಾಪೋಹಗಳು ನಾವು ಯಾರಿಗೂ ಕೇಳಿಲ್ಲ, ಹೋಗಿ ಭೇಟಿ ಮಾಡಿಲ್ಲ, ವರಿಷ್ಠರು ಯಾರು ಮಾಡ್ತಾರೆ ಓಡಾಡ್ತಿದ್ದಾರೆ, ಅದನ್ನ ಡಿಸೈಡ್ ಮಾಡ್ಬೇಕು. ಸೊ ನಾವೇನು ಅದಕ್ಕೆ ಒತ್ತಾಯ ಮಾಡಿ. ಸೊ ಇದು ಯತೀಂದ್ರ ಸಿದ್ದರಾಮಯ್ಯನವರು ಅಲ್ಲಿ ಕೇಳಿದ್ರು ಕೆಲವರು, ನೀವು DCM ಸ್ಥಾನಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅಂತ, ಅದೇನು ನನಗೆ ಗೊತ್ತಿಲ್ಲ ಅನ್ನುವಂತಾನೆ ಹೇಳಿದ್ರು. ಆಮೇಲೆ ಒನ್ಲೈನ್ ರೆಸೊಲ್ಯೂಷನ್ ಅಷ್ಟೇ, ಯಾರು ಹೈಕಮಾಂಡ್ ಕಡೆಯಿಂದ ಹೆಸರು ಬಂದಿರುತ್ತೋ ಅದಕ್ಕೆ ನಾವು ಒಪ್ಪಿಗೆ ಸೂಚಿಸ್ತೀವಿ ಅಂತ. ಯಾರ ಹೆಸರು ಇರ್ಬೋದು ಅಂದರೆ ನಮ್ಗೆ ಗೊತ್ತಿಲ್ಲ ಅಂತಾನೆ ಅಂದರು ಯತೀಂದ್ರ ಸಿದ್ದರಾಮಯ್ಯ. DK ಶಿವಕುಮಾರ್ ಅವರ ಹೆಸರೇ ಬಹುತೇಕ ಇದೆ ಅಂತ ಹೇಳ್ಕೊಂಡು ಎಲ್ಲ ಹೇಳ್ತಾರೆ. ಬಟ್ ಯತೀಂದ್ರ ಸಿದ್ದರಾಮಯ್ಯನವರು ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ಯಾರನ್ನು ಪ್ರಪೋಸಲ್ ಮಾಡುತ್ತೋ ಅದನ್ನು ನಾವು ಒಪ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಾನು ಆಗ್ತಾನೆ ಹೇಳಿದಾಗೆ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಅವರು ಭಾಳ ಕ್ಲಿಯರ್ ಇದ್ದಾರೆ, ನಮಗೇನು ಸಚಿವ ಸ್ಥಾನ ಬೇಡ, ಕೆಲಸ ಮಾಡೋಕೆ ಒಳ್ಳೆ ಅನುದಾನ ಕೊಡಿ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಮೂಡಿಗೆರೆಯಿಂದ ಮೋಟಮ್ ಅವರು ಅಂದರೆ ನಯನಾ ಮೋಟಮ್ ಅವರು ನನಗೊಂದು ಅವಕಾಶ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಶಿವಮೊಗ್ಗದಿಂದ ಸಂಗಮೇಶ್ ಅವರು ನನಗೆ ಅವಕಾಶ ಸಿಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಈಗ ವಿಷಯ ಅಂತ ಅಂದರೆ ಈ ಬಾರಿ ಬೆಳಗಾವಿ ಭಾಗದ ಕಡೆಗೆ ನಾವು ಗಮನ ಕೊಡಬೇಕು. ಯಾಕೆ ಅಂತಂದರೆ ಹೇಳಿ ಕೇಳಿ ಇರೋ 18 ಪೈಕಿ 11 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿತ್ತು ಬೆಳಗಾವಿಯಲ್ಲಿ. ಹಾಗಾಗಿ ಸಚಿವ ಸ್ಥಾನ ಆಕಾಂಕ್ಷಿಗಳು ಕೂಡ ಬಹಳ ಜಾಸ್ತಿನೇ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ, ಅವರು ರಣದೀಪ್ ಅವರು ಮಾಡಿ ಖರ್ಗೆ ಸಾಹೇಬ್ರಿಗೆ ತಿಳಿಸ್ತಾರೆ. ಆಗ್ತಾನೆ ಹೇಳಿದಾಗೆ ಬೆಳಗಾವಿ ಭಾಗಕ್ಕೆ, ಯಾಕಂದ್ರೆ 18 ಸ್ಥಾನಗಳ ಪೈಕಿ 11 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆ ಕಾರಣಕ್ಕಾಗಿ ಈ ಬಾರಿ ಲಕ್ಷ್ಮಣ್ ಸವದಿ ಸೇರಿದ ಹಾಗೆ ಬಹಳಷ್ಟು ಮಂದಿ ಎಲ್ಲ ನಮಗೊಂದು ಸಿಗ್ಬೋದು ಅನ್ನುವಂಥ ಅವಕಾಶ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ವಿಜಯಪುರಕ್ಕೆ ಸಂಬಂಧಪಟ್ಟಂಗೆ ಬಹುತೇಕ MB ಪಾಟೀಲ್ ಬಬಲೇಶ್ವರದಿಂದ ಅವರಿಗೆ ಅವಕಾಶ ಸಿಗ್ಬೋದು. ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ, ಮಧು ಬಂಗಾರಪ್ಪ ಅವರು ಬರ್ತಾ ಇದ್ದಾರೆ. ಈ ಕಡೆ ಉತ್ತರ ಕನ್ನಡ ಭಾಗದ ಶಾಸಕರುಗಳು ಕೂಡ ಅವ್ರ ಜೊತೆಗೆ ಬರ್ತಾ ಇದ್ದಾರೆ. ಬಟ್ ಮಧು ಬಂಗಾರಪ್ಪ ಅವರು ನಾನು ಸಚಿವಗಿರಿ ಮುಂದುವರಿಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಶಿವಮೊಗ್ಗದಿಂದ ನಮಗೆ ಅವಕಾಶ ಸಿಗ್ಬೋದು ಅಂತ ಹೇಳಿ ಸಂಗಮೇಶ್ ಕೂಡ ಭಾಳ ನಿರೀಕ್ಷೆಯಲ್ಲಿರುವಂಥದ್ದನ್ನು ನಾವಲ್ಲಿ ಅವ್ರ ಮಾತುಗಳಲ್ಲೇ ಕೇಳ್ತಾ ಇದ್ವಿ. ನಾನು ಕೂಡ ಭಾಳ ಹೋರಾಟ ಮಾಡ್ಕೊಂಬಂದಿದ್ದೀನಿ, ನಮಗೆಲ್ಲ ಜೈಲಿಗೆ ಹಾಕ್ಸೋ ಕೆಲಸ ಆಯಿತು, BJP ವಿರುದ್ಧವಾಗಿ ಏಕಾಂಗಿ ಹೋರಾಟವನ್ನು ಭಾಳಷ್ಟು ವರ್ಷಗಳಿಂದ ನಡೆಸ್ಕೊಂಬಂದಿದ್ದೀನಿ, ಹಾಗಾಗಿ ನಂಗೆ ಅವಕಾಶ ಸಿಗ್ಬೋದು ಅನ್ನುವಂಥ ಅವರೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹೀಗೆ ಭಾಳಷ್ಟು ಮಂದಿ ಡಿಸ್ಟ್ರಿಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರವ್ರದೇ ಆದಂಥ ಒಂದಷ್ಟು ಲೆಕ್ಕಾಚಾರವನ್ನು ಹಾಕ್ಕೊಂಡು ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಶಿವಮೊಗ್ಗದಿಂದ ಹೇಳಿ ಕೇಳಿ 3 ಮಂದಿ ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ರು ಇರುವಂಥ 7 ಕ್ಷೇತ್ರಗಳ ಪೈಕಿ. ಇನ್ನು ಕರಾವಳಿ ಭಾಗದಿಂದನೂ ಕೂಡ ಭಾಳ ಮಂದಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಭಾಳ ಮಂದಿ ಅನ್ನೋದಕ್ಕಿಂತ UT ಖಾದರ್ ಅವರು, ಶಿವರಾಜ್ ತಂಗಡೆ ಅವರು ಮಾತನಾಡ್ತಿದ್ದಾರೆ. ಪಕ್ಷ ಹೇಳಿದ ಕೆಲಸ ಮಾಡ್ಬೇಕಲ್ಲ ರೀ. ಅವ್ರು ಸಿದ್ಧ ಇದ್ರು ನೀವು ಅವ್ರು ಸಿದ್ಧ ಇಲ್ಲ. ಇನ್ನೇನು 4 ಗಂಟೆ ಆಗ್ತಾ ಬಂತು. CLP ಸಭೆ ಕೂಡ ಆರಂಭ ಆಗ್ತಾ ಇದೆ. 3ನೇ ಮಹಡಿಯಲ್ಲಿರುವಂಥ ಸಭಾಂಗಣದ ಕಡೆಗೆ ಎಲ್ಲರೂ ಕೂಡ ಹೋಗಿ ಈಗ ಸೇರ್ಕೊಳ್ತಾ ಇದ್ದಾರೆ. ವಿಚಾರ ಅಂತ ಅಂದರೆ ಭಾಳ ಏನು ಇಲ್ಲಿ ಗೊಂದಲಕ್ಕೆಲ್ಲ ಏನು ಅವಕಾಶ ಇಲ್ಲ. ಯಾಕಂತ ಅಂದರೆ ಹೈಕಮಾಂಡ್ ಕಡೆಯಿಂದ ಬಂದಿರುವಂಥ ಹೆಸರು ಏನಿದೆ ಅನ್ನುವಂಥದ್ದು ಕೂಡ ಬಹುತೇಕ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಿರುವಂಥ ಸಂಗತಿನೇ. ಹಾಗಾಗಿ ಭಾಳ ಗೊಂದಲಕ್ಕೆಲ್ಲ ಏನು ಅವಕಾಶ ಇಲ್ಲ. ಒಂದು 15 ನಿಮಿಷದೊಳಗೇನೆ ಮುಗಿದೋಗ್ಬಿಡುತ್ತೆ CLP ಸಭೆ ಅಂತಲೂ ಕೂಡ ಒಂದು ಅಂದಾಜು. ಅದಾದ ನಂತರ ರಾಜ್ಯಪಾಲರನ್ನ ಭೇಟಿಯಾಗೋದು, ಅಲ್ಲಿ ಹೋಗಿ ಸರ್ಕಾರ ರಚನೆಗೆ ಹಕ್ಕೊತ್ತಾಯವನ್ನು ಮಂಡಿಸೋದು, ಇದನ್ನೆಲ್ಲ ಗಮನಿಸ್ಬೋದು. ವಿಜಯಾನಂದ ಕಾಶಪ್ಪನವರ್ ಹಾಗೆ
ತಂಗಡಗಿ ಅವರು ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಇವರೆಲ್ಲ ಈಗ ಒಳ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಲವು ಮಂದಿ ತಮಗಿರುವಂಥ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದಾರೆ. ಇನ್ನು ಕೆಲವರು ಅದೇ ಹಿಂದೆ ಸಚಿವರಾಗಿದ್ವಲ್ಲ ಅದು ಮುಂದುವರಿಯುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಕೆಲವರು ಇಲ್ಲ ಹೊಸದಾಗಿ ನಾನು ಕ್ಯಾಬಿನೆಟ್ಗೆ ಸೇರಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನದಲ್ಲಿದ್ದಾರೆ. ಹೊಸಬರು ಹಳೆಬರು ಅಂತ ಹೇಳ್ಕೊಂಡು ಬಹಳ ಅಚ್ಚುಕಟ್ಟಾದಂಥ ಕ್ಯಾಬಿನೆಟನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ವಿಶ್ವಾಸ ಹೊಂದಿದ್ದಾರೆ ಅಂಥೇಳಿ ಅಥವಾ ಒಂದು ಇಚ್ಛೆ ಹೊಂದಿದ್ದಾರೆ ಅಂಥೇಳಿ ತಿಳಿದು ಬರ್ತಾ ಇದೆ.